ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಸಂಸಾರ ಸಂಘದಲ್ಲಿದ್ದೇ ನೋಡ ನಾನು, ಸಂಸಾರ ಸಂಘದಲ್ಲಿದ್ದೇ ನೋಡ ನಾನು, ಸಂಸಾರ ನಿಸಾರವೆಂದು ತೋರಿದ ನನಗೆ ಶ್ರೀಗುರು, ಸಂಸಾರ ನಿಸಾರವೆಂದು ತೋರಿದ ನನಗೆ ಶ್ರೀಗುರು. ಅಂಗವಿಕಾರದ ಸಂಗವ ನಿಲ್ಲಿಸಿ, ಅಂಗವಿಕಾರದ ಸಂಗವ ನಿಲ್ಲಿಸಿ, ಲಿಂಗವನ್ನಂಗದ ಮೇಲೆ, ಲಿಂಗವನ್ನಂಗದ ಮೇಲೆ ಸ್ಥಾಪ್ಯವೇ ಮಾಡಿದ ನನ್ನ ಗುರು, ಸ್ಥಾಪ್ಯವೇ ಮಾಡಿದ ನನ್ನ ಗುರು. ಹಿಂದಣ ಜನ್ಮವ ತೊಡೆದು ಮುಂದಣ ಪಥವ ತೋರಿದ ನನ್ನ ತಂದೆ, ಹಿಂದಣ ಜನ್ಮವ ತೊಡೆದು ಮುಂದಣ ಪಥವ ತೋರಿದ ನನ್ನ ಗುರುವೆ. ಚನ್ನಮಲ್ಲಿಕಾರ್ಜುನನ ನಿಜವ ತೋರಿದ ನನ್ನ ಗುರು, ಚನ್ನಮಲ್ಲಿಕಾರ್ಜುನನ ನಿಜವ ತೋರಿದ ನನ್ನ ಗುರು. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ತಮ್ಮ ದೀಕ್ಷಾ ಗುರುವಿನ ಬಗ್ಗೆ, ಆ ಲಿಂಗದೇವರ ಬಗ್ಗೆ ಅವರು ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಗುರುಸ್ತುತಿ ಅಂದರೆ ನಾನು ಹೇಗಿದ್ದೆ, ಆ ಗುರುಗಳು ನನಗೆ ದೀಕ್ಷೆ ಕೊಟ್ಟು ನನ್ನನ್ನು ಏನು ಮಾಡಿದರು, ಯಾವ ರೀತಿ ನನಗೆ ದಾರಿ ತೋರಿದರು ಅನ್ನೋದನ್ನು ಈ ವಚನದಲ್ಲಿ ಅವರು ಹೇಳ್ತಾರೆ. ಸಂಸಾರ ಸಂಘದಲ್ಲಿದ್ದೆ ನೋಡ ಅಂದರೆ ನಾವು ಹುಟ್ಟಿ ಬಂದ ಮೇಲೆ, ಅಲ್ಲಿ ಅಕ್ಕಮಹಾದೇವಿ ತಾಯಿಯವರು ಒಂದು ಕಡೆ ಹೇಳ್ತಾರೆ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಅಂತ. ಏನು ಈ ನಾವು ಹುಟ್ಟಿ ಬಂದಿದ್ದೇವಲ್ಲ ಈ ಸಂಸಾರದಲ್ಲಿ, ಅಲ್ಲಿ ನಾನು ಏನು ಮಾಡಿದೆ ಅಂದರೆ, ನಾನು ಅಲ್ಲಿ ಸಂಸಾರದೊಳಗೆ ಇದ್ದೆ. ಅಂದರೆ ಈ ಸಂಸಾರದಲ್ಲಿದ್ದಂಥ ನನ್ನನ್ನು ಅಲ್ಲಿ ಗುರು ಏನು ಮಾಡಿದ್ದಾರೆ ಅಂದರೆ, ಸಂಸಾರ ನಿಸಾರವೆಂದು ತೋರಿದ ನನ್ನ ಶ್ರೀ ಗುರು. ಅಂದರೆ ಆ ಗುರು ಏನು ಮಾಡಿದ ಅಂದರೆ, ಇದು ಸಂಸಾರದಲ್ಲಿ ಏನು ಸಾರ ಇಲ್ಲ, ಇಲ್ಲಿ ಇದಕ್ಕೆ ಇದರಲ್ಲಿ ಏನು ಹುರುಳಿಲ್ಲ, ಇದು ಒಂಥರ ನಿಸಾರ, ಇದು ಯಾವುದೇ ಥರದ ಪ್ರಯೋಜನವಿಲ್ಲದಂಥ ಈ ಸಂಸಾರ, ಸಾರವಿಲ್ಲದಂಥದ್ದು. ಹಾಗೆ ಅಂಥ ಒಂದು ಸಂಸಾರ ಹೀಗಿದೆ ಅನ್ನೋದನ್ನು ಗುರು ಅಲ್ಲಿಗೆ ಅವರಿಗೆ ತೋರಿಸಿದಂತೆ. ಮುಂದೆ ಏನು ಹೇಳ್ತಾರೆ ಅವರು, ಅಂಗವಿಕಾರದ ಸಂಘವ ನಿಲ್ಲಿಸಿ. ಹಾಗೆ ನಮ್ಮ ಅಂಗದಲ್ಲಿ ಅಂದರೆ ಏನು, ನಮ್ಮ ತನುವಿನಲ್ಲಿ, ದೇಹದಲ್ಲಿ ವಿಕಾರಗಳಿದಾವಲ್ಲ, ಏನು ಇಂದ್ರಿಯ ವಿಕಾರ, ಮನೋವಿಕಾರ ಏನು ನಮ್ಮನ್ನು ಕಾಡ್ತಾ ಇರ್ತಾವಲ್ಲ, ಆ ವಿಕಾರಗಳನ್ನು ಗುರು ಏನು ಮಾಡಿದಂತ ಅಲ್ಲಿಗೆ ನಿಲ್ಲಿಸಿದಂಥವು. ಅವು ಮುಂದೆ ಹೋಗದ ಹಾಗೆ ಆ ವಿಕಾರಗಳು, ಅಲ್ಲಿ ಗುರು ಆ ವಿಕಾರಗಳನ್ನು ನಿಲ್ಲಿಸಿದ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅಂದರೆ, ಲಿಂಗವ ನಂಗದ ಮೇಲೆ ಸ್ಥಾಪನೆ ಮಾಡಿದ ನನ್ನ ಗುರು. ಅಂದರೆ ಸೃಷ್ಟಿಕರ್ತ ಪರಮಾತ್ಮನ ಕುರು ಆದಂಥ ಗುರು ಬಸವಣ್ಣನವರು ಕೊಟ್ಟಂಥ ಆ ಇಷ್ಟಲಿಂಗವನ್ನು ಅಲ್ಲಿ ಗುರು ಏನು ಮಾಡಿದ್ದಾರೆ ಅಂದರೆ, ಆ ಅಕ್ಕಮಹಾದೇವಿ ತಾಯಿಯವರ ಅಂಗದ ಮೇಲೆ, ಅಂದರೆ ಏನು ನಾವು ನಮ್ಮ ಲಿಂಗಾಯತ ಧರ್ಮದಲ್ಲಿ ಕರದಲ್ಲಿಟ್ಟು ಪೂಜೆ ಮಾಡಿ, ಏನು ಕೊರಳಲ್ಲಿ ನಮ್ಮ ಅಂಗದ ಮೇಲೆ ಆ ಲಿಂಗವನ್ನು ಧರಿಸಬೇಕು ಅನ್ನುವ ಒಂದು ಪದ್ಧತಿ ಇದೆಯಲ್ಲ, ಹಾಗೆ ಅಂಗದ ಮೇಲೆ ಆ ಲಿಂಗವನ್ನು ಏನು ಮಾಡಿದ ಗುರು ಅಂದರೆ ಸ್ಥಾಪನೆ ಮಾಡಿದ. ಅಲ್ಲಿ ನನ್ನ ಅಂಗದ ಮೇಲೆ ಆ ಲಿಂಗವನ್ನು ಇಟ್ಟ ಅಂತ ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೋ, ಹಿಂದನ ಜನ್ಮವ ತೊಡೆದು ಮುಂದಣ ಪಥವ ತೋರಿದ ನನ್ನ ಗುರು. ಅಂದರೆ ಹಿಂದಿನ ಜನ್ಮ ಏನೈತಲ್ಲ ಅದೇನಾದರೂ ಇರಲಿ, ಅದೇನೇ ಆಗಿರಲಿ, ಏನೇ ಹೋಗಿರಲಿ, ಆದರೆ ಮುಂದೆ ನೀನು ಯಾವ ರೀತಿ ಇರಬೇಕು, ಯಾವ ರೀತಿ ನಡಿಬೇಕು ಅನ್ನೋದನ್ನು ಅಲ್ಲಿ ಗುರು ಒಬ್ಬ ಮಾರ್ಗದರ್ಶಕನಾಗಿ ಅಲ್ಲಿ ತೋರಿಸಿದ ಅನ್ನೋದನ್ನು ಇಲ್ಲಿ ಹೇಳ್ತಾಯಿದ್ರು. ಹಾಗೆ ಮುಂದೆ ಏನು ಹೇಳ್ತಾರೆ, ಚನ್ನಮಲ್ಲಿಕಾರ್ಜುನನ ನಿಜವ ತೋರಿದ ನನ್ನ ಗುರು. ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ನಿಜವನ್ನು, ಆ ಸೃಷ್ಟಿಕರ್ತ ಪರಮಾತ್ಮ ಹೇಗಿದ್ದಾನೆ, ಏನು ಅವನ ಮಹತ್ವ, ಏನು ಅವನ ಘನತೆ, ಏನು ಅವನ ಕಾರ್ಯ ಅನ್ನೋಂತಹ ಎಲ್ಲ ವಿಷಯಗಳನ್ನು ನನಗೆ ಆತನ ಒಂದು ನಿಜವನ್ನು
ನನಗೆ ತೋರಿಸಿಕೊಟ್ಟ ಗುರು ಅಂತ ಹೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ತಮ್ಮ ದೀಕ್ಷಾ ಗುರುವಿನ ಬಗ್ಗೆ ಇಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದ ಮೇಲೆ ಅಲ್ಲಿ ಲಿಂಗ ದೀಕ್ಷೆಯನ್ನು ದೀಕ್ಷಾ ಗುರುವಿನಿಂದ ಪಡೆದುಕೊಳ್ಬೇಕು. ಪಡೆದುಕೊಂಡ ಮೇಲೆ ಅದು ಯೋಗ್ಯವಾದಂಥ ಗುರುಗಳನ್ನು ನಾವು ಅರಸಿ ಅವರಿಂದ ನಾವು ದೀಕ್ಷೆಯನ್ನು ಪಡ್ಕೊಂಡು ಇಲ್ಲಿ ನಾವು ಅಕ್ಕಮಹಾದೇವಿ ತಾಯಿಯವರ ಹಾಗೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ನಿಜವನ್ನು ನಾವು ಅರಿಬೇಕಾಗಿತ್ತು ಅಂತ ಕೇಳಿದಾಗ ಮತ್ತೆ ನಾವಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣೋ ಶರಣಾರ್ಥಿ.